ಮೃತ್ಯುಂಜಯ ಸ್ವಾಮೀಜಿ ಅವರು ಯತ್ನಾಳ್ ಪರವಾಗಿ ಮಾತಾಡುವ ವಕ್ತಾರರಾಗಿದ್ದಾರೆ. ಹೌದಾ ನಿಮ್ಮ ಮಾತಿನ ಅರ್ಥ? ನಾ ಪದೇ ಪದೇ ಕೇಳ್ತಿದ್ದೀನ್ರಿ ಸರ್. ಮತ್ತೆ ರಾಧಾ ಹಿರೇಗೌಡ ಹೇಳಿದ್ರು ಮೇಡಮ್, ರಾಧಾ ಹಿರೇಗೌಡ್ರು ಮೇಡಮ್ ಅವರೇ, ನಾನು ಹೇಳ್ತಾ ಇರೋ ಸತ್ಯ. ಅವ್ರ ಬಾಯಲ್ನೇ ಕೇಳ್ರಿ. ಅವ್ರು ಪಕ್ಷಾತೀತ ನಿಲುವು ಉಳಿದಿಲ್ಲ, ಜಾತ್ಯತೀತ ನಿಲುವು ಉಳಿದಿಲ್ಲ. ಅವರು ಸನಾತನ ಧರ್ಮ ಆ ಮನೋವಾದಿಗಳ ಜೊತೆ ಸೇರ್ಕೊಂಡು ಈ ಏನ್ ಜಾತ್ಯತೀತ ಒಂದು ತತ್ವದ ಮೇಲೆ ನಾವು ಆ ಪೀಠವನ್ನ ಅವರು ಜಗದ್ಗುರುಗಳು ಮಾಡಿದ್ವಿ. ಅದು ಉಳಿದಲಾರ್ದಕ್ಕ ನಾವು ಈಗಾಗಲೇ ನಾವು ಟ್ರಸ್ಟಿನ ಎಲ್ಲಾ ನಮ್ಮ ಹಿರಿಯರು ಸೇರ್ಕೊಂಡು ನಿರ್ಣಯನೂ ಮಾಡ್ಲಾಗೈತಿ. ಏನೋ ನಮ್ಮ ಎ ಬಿ ಪಾಟೀಲ್ರು ಹಿರಿಯರು ಒಂದು ತಡ್ರಪ್ಪ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಅಂದಿದ್ದಕ್ಕೆ ನಾವು ಗೌರವ ಕೊಟ್ಟು ಸುಮ್ನೆ ಕೂತಿದೀವಿ. ಅವ್ರದಂತೂ ನಾವು ಕೈ ಬಿಟ್ಟಿದೀವಿ. ಇವತ್ತು ನಿನ್ನೇನು ನೋಡ್ರಿ, ಮೊನ್ನೆ ಹಾಗಾದ್ರೆ ಹೊಸ ಸ್ವಾಮಿಗಳನ್ನ ನೀವು ಈಗ ಮತ್ತೆ ಪೀಠಾಧ್ಯಕ್ಷರನ್ನಾಗಿ ಮಾಡ್ತೀರಾ? ಹೊಸ ಸ್ವಾಮಿಗಳ ಆಯ್ಕೆ ಮಾಡ್ತೀರಾ ಸಮಾಜದವರು ಅನ್ನೋದು ನಾವು ಈಗ ನಿರ್ಣಯ ಹೇಳೋದಿಲ್ಲ. ಬಟ್ ಈಗ ಅವ್ರು ಇಲ್ಲ ಅಂದ್ರೆ ಒಬ್ರು ಬೇಕಲ್ರಿ. ಅಲ್ಲ, ಇಂಥ ಸ್ವಾಮಿಗಳು ಬೇಕಾಗಿಲ್ಲ ನಮ್ಗೆ.